ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೀರ್ತಿ. 2000 years later. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೀರ್ತಿ ಸಿಂಚು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿನ ಆಯ್ತು ನಾವು ಲಾಂಗ್ ವಿಡಿಯೋಸ್ನ ಮಾಡಿ, ತುಂಬಾ ಲಾಂಗ್ ಗ್ಯಾಪ್ ತಗೊಂಡ್ವಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನನ್ನ ತಂಗಿ ಆಲ್ರೆಡಿ ಮಿನಿ ಬ್ಲಾಗ್ ಅಲ್ಲಿ ಹೇಳಿರ್ತಾಳೆ, ನಮ್ಮ ಮನೆಯ ಗೃಹ ಪ್ರವೇಶ ಇತ್ತು, ಹೇಳ್ಬಿಟ್ಟಿದ್ದೀನಿ. ಸೊ ನಾನು ಏನೋ ಒಂಥರ ನೀಟಾಗಿ ರಿವೀಲ್ ಮಾಡಬೇಕು ಅಂತ ಇದ್ದೆ, ಬಟ್ ಅದು ಟೈಮೇ ಸಾಕಾಗಲಿಲ್ಲ. ಸರ್ಪ್ರೈಸ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಪ್ರತಿಯೊಂದು ವಿಡಿಯೋಸ್ನು ಮಾಡಿ ಇಟ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ಅದೆಲ್ಲಾನು ಗೃಹ ಪ್ರವೇಶಕ್ಕೆ ಕೂಡ ಕಂಪ್ಲೀಟ್ ವಿಡಿಯೋಸ್ ಮಾಡಿಸಿದ್ದೀನಿ, ಅದನ್ನ ಹಾಕ್ತೀನಿ ಕೂಡ. ಸೊ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಮುಂಚೆ ಕೂಡ ಹಾಕಿರಬಹುದು ಅಥವಾ ಆಮೇಲಾದ್ರೂ ಹಾಕ್ಬೋದು, ಗೊತ್ತಿಲ್ಲ, ಗೃಹ ಪ್ರವೇಶದ ಕಂಪ್ಲೀಟ್ ರಾ ಫುಟೇಜಸ್ನ. ಬಟ್ ಫ್ರಮ್ ದ ಸ್ಟಾರ್ಟ್, ಪಾಯ ಪೂಜೆಯಿಂದ ನಮ್ಮ ಮನೆ ಹೇಗೆ ಹೋಯಿತು, ನಮ್ಮ ಡಿಸೈನ್ ಹೆಂಗೆ ಬಂದಿದೆ, ಪ್ಲಾನಿಂಗ್ ಹೆಂಗೆ ಬಂದಿದೆ. ಹೋಮ್ ಟೂರ್ ಸ್ವಲ್ಪ ಲೇಟ್ ಆಗುತ್ತೆ, ನಾವಿನ್ನೂ ಮನೆ ಏನೂ ಸೆಟಪ್ ಮಾಡಿಲ್ಲ. ತುಂಬಾ ಅಂದ್ರೆ ತುಂಬಾ ಟೈಮ್ ಲೇಟ್ ಆಗುತ್ತೆ ಅಂದ್ರೆ 1 ಇಯರ್ ಆಗುತ್ತಾ? 1K ಸಬ್ಸ್ಕ್ರೈಬರ್ ಆಗೋಷ್ಟರಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ. 1K ಸಬ್ಸ್ಕ್ರೈಬರ್ಸ್ ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ. ನಾನು ಅದೇ ಪ್ರಿಪರೇಷನ್. ಮನೆ ಹೇಗಿದೆ ಅಂತ ನೋಡ್ಕೊಳ್ಬೇಕು ಅಂದ್ರೆ ನನ್ನ ಮಿನಿ ಬ್ಲಾಗ್ ಅಲ್ಲಿ ನೋಡಿ ಕಾಣುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಮ್ದೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಕೀರ್ತಿ ಸಿಂಚು ಬ್ಲಾಗ್ಸ್ ನ ಫಾಲೋ ಮಾಡಿ. ಇನ್ನೇನಿಲ್ಲ, ಇವತ್ತು ಏನಪ್ಪ ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ರೆ, ನಾವು ಗೃಹ ಪ್ರವೇಶಕ್ಕೆ ಒಂದಷ್ಟು ಔಟ್ಫಿಟ್ಸ್ ನ ಹಾಕಿದ್ವಿ. ಸೊ ಅದ್ರ ಹೇಗಿರುತ್ತೆ, ನಾವು ಚಿಕ್ಕಪೇಟೆಗೆನೆ ಸ್ಯಾರಿ ತರಕ್ ಹೋಗಿದ್ದು, ಅದು ಶಾಪಿಂಗ್ ವಿಡಿಯೋ ಕೂಡ ಮಾಡಿದ್ವಿ. ಸೊ ಅದರಲ್ಲಿ ಹೇಗಿತ್ತು ನಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಮತ್ತೆ ಯಾವ್ಯಾವ ಸ್ಯಾರಿ ತಗೊಂಡ್ವಿ, ಎಷ್ಟು ಬಜೆಟ್ ಅಲ್ಲಿ ತಗೊಂಡ್ವಿ. ಖಂಡಿತವಾಗ್ಲೂ ಚಿಕ್ಕಪೇಟೆಯಲ್ಲಿ ಕೆಲವೊಂದು ಶಾಪ್ಸ್ಗಳಲ್ಲಿ ಜೆನ್ಯೂನ್ ಆಗಿರ್ತಾರೆ, ಕೆಲವೊಂದು ಶಾಪ್ಗಳಲ್ಲಿ ಜೆನ್ಯೂನ್ ಆಗಿ ಇರಲ್ಲ. ಅಂದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, MRP ಪ್ರೈಸ್ಗಳಲ್ಲಾಗಿರ್ಬೋದು. ಕೆಲವೊಂದು ಶಾಪ್, ನಾನು ಎಲ್ಲ ಶಾಪ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನನಗೆ ಸಿಕ್ಕಿದ ಶಾಪ್ ಅಲ್ಲಿ ಬೆಸ್ಟ್ ಪ್ರೈಸ್ ಸಿಕ್ತು ಅಂತ ಹೇಳ್ಬೋದು. ಅದು ಯಾವ ಶಾಪ್ ಅಂತ ಕೂಡ ನಾನು ಲಾಸ್ಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಸಿಕ್ಕಿಲ್ಲ ಅಂತ ಅಂದ್ರು ಹೆಂಗಸ್ರು ತುಂಬಾ ಜೋರಾಗಿ ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಬಾರ್ಗಿಂಗ್ ಮಾಡಿದೀವಿ, ಇಲ್ಲ ಅಂತ ಹೇಳ್ತಾರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು ಮಾಡಿದೀವಿ, ಇಲ್ಲ ಅಂತ ಹೇಳ್ತಾರೆ. ಬಟ್ ತಗೊಂಡಿರೋ ಅಷ್ಟು ಸ್ಯಾರಿ ಬಂದು ಒಂದೇ ಶಾಪ್ ಅಲ್ಲಿ ತಗೊಂಡಿದ್ದು ನಾವು. ನಮ್ಗೆ ಆಗ ಮಾಡ್ಕೊಟ್ರು ಅಂಕಲ್, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ನಾನು ಎಲ್ಲೇ ಯಾವ್ದೇ ಬಟ್ಟೆ ತಗೊಳಕ್ ಹೋದ್ರು ಅಲ್ಲೇ ಹೋಗೋದು. ಅದು ಅಂಗಡಿ ನೇಮ್ ಕೂಡ ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ, ಯಾವ ಅಂಗಡಿ ಎಲ್ಲಿ ಬರುತ್ತೆ, ಅದು ಪ್ರತಿಯೊಂದನ್ನು ಅಡ್ರೆಸ್ ಬಯೋದಲ್ಲಿ ಹಾಕಿರ್ತೀವಿ, ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಇವತ್ತು ಏನ್ ವಿಡಿಯೋ ಅಂತ ಹೇಳಿದ್ರೆ, ಬೇಸಿಕಲಿ ಇವತ್ತು ಏನಂತ ವಿಡಿಯೋ ಹೇಳಿದ್ರೆ, ಸ್ಯಾರಿ ನಾವೇನೇನು ವೇರ್ ಮಾಡಿದ್ವಿ ಅದು ಸ್ಯಾರಿ ವಿಡಿಯೋಸ್. ಎಡಿಟರ್ ಕಟ್ ಮಾಡ್ತಾರೆ. ಸೊ ಸ್ಯಾರಿ ವಿಡಿಯೋಸ್ನ ಏನೇನು ಹಾಕಿದ್ವಿ ಸ್ಯಾರೀಸ್, ನಾನು ಅದನ್ನ ತೋರಿಸ್ತಾ ಹೋಗ್ತೀನಿ. ಹಾಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಎಲ್ಲಾ ಸ್ಯಾರಿಗಳಿಗೂ ಕುಚ್ಚು ನಾವೇ ಹಾಕಿರೋದು. ಅಂದ್ರೆ ನಾನು ಕ್ರೋಶಾ ಕುಚ್ಚೆಲ್ಲ ನಾನು ಹಾಕಿರೋದು, ಹೆಲ್ಪ್ ನನ್ನ ತಂಗಿ ಮಾಡಿದ್ಲು, ಅದು ಕೂಡ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಚಾನಲ್ ಅಲ್ಲಿ ಏನೋ ಕುಚ್ಚು ಸ್ವಲ್ಪ ಚೆನ್ನಾಗಿ ಓಡ್ತಾ ಇದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಹೇಳಿ, ಖಂಡಿತವಾಗ್ಲೂ ನಾನು ಯಾವ್ಯಾವ ತರ ನನಗೆ ಬರುತ್ತೋ ಕುಚ್ಚುಗಳು, ಕ್ರೋಶಾ ಕುಚ್ಚಾಗಿರ್ಬೋದು, ಬೇಬಿ ಕುಚ್ಚು ಎಲ್ಲಾನು ಹಾಕಿ ತೋರಿಸ್ತೀನಿ. ನಿಮ್ಗೋಸ್ಕರನೇ ಬೇರೆ ಸ್ಯಾರಿಗೆ ಅಥವಾ ಲೈನಿಂಗ್ ಪೀಸ್ ತಗೊಂಡು ಹಾಕಿ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತೋರಿಸ್ತೇನೆ. ಅದಾದ್ಮೇಲೆ ಏನು ಬ್ಲೌಸ್ ಡಿಸೈನ್ ಎಲ್ಲಿ ಮಾಡಿಸಿದ್ವಿ, ಎಲ್ಲ ಬ್ಲೌಸ್ ಕೂಡ ಒಂದೇ ಬೊಟಿಕಲ್ ನಾವು ಸ್ಟಿಚ್ ಮಾಡಿಸಿದ್ದು. ಸೊ ಅದನ್ನ ಏನ್ ಮಾಡಿಸಿದ್ವಿ, ಅದೊಂದು ಕೊನೆಗೆ ಒಂದು ಎಡವಟ್ಟಾಯ್ತು, ಅದು ಏನಾಯ್ತು ಎಲ್ಲಾನು ಕಂಟಿನ್ಯೂಷನ್ ಕೊನೆವರೆಗೂ ನೋಡ್ತಾ ಹೋಗಿ ಮಿಸ್ ಮಾಡಬೇಡಿ. ನಮ್ಮ ಮಮ್ಮಿ ಬ್ಲೌಸ್ಗೂ ಹಂಗೆ ಆಯ್ತು, ನನ್ನ ಬ್ಲೌಸ್ಗೂ ಹಂಗೆ ಆಯ್ತು. ನನ್ನ ಬ್ಲೌಸ್ ಏನ್ ಕಣ್ಣಾಕ್ಬಿಟ್ಟಿದ್ದಾರೆ. ಅದು ಯಾವಾಗ ಅಂತ ಹೇಳಿದ್ರೆ, ಗೃಹ ಪ್ರವೇಶದ ಹಿಂದಿನ ದಿನ ನೋಡ್ಕೊಂಡ್ವಿ ನಾವು, ಏನಾಯ್ತು ಆ ಎಡವಟ್ ಏನು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೋಡಿ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಎಲ್ಡರ್ಸ್ ಸೀರೆಗಳಿಂದ ಹೋಗೋಣ. ಎಲ್ಲಾನು ಇಲ್ಲೇ ಇಟ್ಕೊಂಡಿದ್ದೀನಿ, ನಾನು ಸೈಡಲ್ಲಿ ಹಾಕ್ತೀನಿ. ಸೊ ಮೊದಲು ನಮ್ಮ ಅಜ್ಜಿ ಸೀರೆಯಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಅಂದರೆ ನಮಗೆ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದೇ ಥರ ಸ್ಯಾರಿ ತಗೋಬೇಕು, ಅಂದರೆ ಕೊಡೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಂದೇ ಥರ ತಗೋಬೇಕು ಅಂತ ಇತ್ತು. ಸೊ ನಮ್ಮ ಅತ್ತೆ ಚಿಕ್ಕಮ್ಮಂದಿರು ಎಲ್ಲರಿಗೂ ಒಂದೇ ಥರ ಸ್ಯಾರಿ ತೊಗೊಂಡಿದ್ದೀವಿ. ಫ್ಯೂಚರಲ್ಲಿ ಬೇಕಾದ್ರೆ ಅದನ್ನು ತೋರಿಸ್ತೇನೆ ನಾನು ಯಾವ ಥರ ತೊಗೊಂಡ್ವಿ ಅಂತ. ಅಷ್ಟು ಸೀರೆ ಆಲ್ಮೋಸ್ಟ್ ಒಂದು 14-15 ಸೀರೀಸ್ ಎಲ್ಲ ಅಲ್ಲೇ ತೊಗೊಂಡಿದ್ದು. ಇದು ಬಂದು ನಮ್ಮ ಅಜ್ಜಿಗೆ ತುಂಬಾ ಸಾಫ್ಟ್ ಆಗಿರ್ಬೇಕು ಸೀರೆ, ಅವ್ರಿಗೆ ಈ ರಫ್ ಸಿಲ್ಕ್, ರಾ ಸಿಲ್ಕ್ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ಮಮ್ಮಿದು ಒಂದು ಸಾಫ್ಟ್ ಸಿಲ್ಕ್ ಸೀರೆ ನೋಡ್ಬಿಟ್ಟು ಅದನ್ನ ಹೇಳಿ, ಅವಾಗ ಒಂದು ಫೇಮಸ್ ಆಗಿತ್ತು ಬನಾರಸ್ ಸೀರೆ ಕೈಂಡ್ ಆಫ್, ಅದನ್ನ ತುಂಬಾ ಇಷ್ಟಪಟ್ಟಿದ್ರು, ಸಾಫ್ಟ್ ಆಗಿದೆ ಉಟ್ಕೊಳಕ್ಕೆ ಅಂತ. ಸೊ ಅಜ್ಜಿ ಅಂದ್ರೆ ಅಮ್ಮ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಇದು. ರಾಮಾ ಗ್ರೀನ್ಗೆ ಡಾರ್ಕ್ ನೇವಿ ಬ್ಲೂ ಕಲರ್ ಸ್ಯಾರಿ ಬಾರ್ಡರ್ ಬಂದಿದೆ. ಕುಚ್ಚು ಫೋಕಸ್ ಮಾಡಿ ತೋರಿಸ್ತೀನಿ. ಸೊ ಸ್ಯಾರಿ ಕಾಣಿಸ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಪಲ್ಲು. ಇಷ್ಟೇ ಪಲ್ಲು ಬಂದಿರೋದು. ಮೈಸೂರು ಸಿಲ್ಕ್ ಎಲ್ಲ ನಿಮಗೆ ಗೊತ್ತಿರ್ಬೋದು, ಇದೇ ತರ ಬರುತ್ತೆ. ಅಂದ್ರೆ ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಕ್ರೇಪ್ ಅಂತ ಏನ್ ಹೇಳ್ತೀವಿ, ಸೆಮಿ ಮೈಸೂರು ಸಿಲ್ಕ್ ಆ ಕೈಂಡ್ ಅಲ್ಲಿ ಇದು. ಫುಲ್ಲು ಕುಚ್ಚು ಇವಳೆ ಹಾಕಿರೋದು ಎಲ್ಲದಕ್ಕೂ. ಇದಕ್ಕೆ ಮೈಸೂರು ಸಿಲ್ಕ್ಸ್ ಎಲ್ಲ ಗ್ರ್ಯಾಂಡ್ ಹೋದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಈ ತರ ಟಾಸಲ್ಸ್, ಸ್ಮಾಲ್ ಬೇಬಿ ಕುಚ್ಚು ಹಾಕಿದ್ದೀನಿ. ನಮ್ಮ ಅಜ್ಜಿ ಬೇಡ ಅಂತ ಹೇಳಿದ್ರು, ಅಂದ್ರೆ ನಮ್ಗೇನೋ ಅದಿರುತ್ತಲ್ಲ ಮೊಮ್ಮಕ್ಳ ಪ್ರೀತಿ, ಹಾಗಾಗಿ ಅವ್ರಿಗೂ ಕೂಡ ಬೇಬಿ ಕುಚ್ಚನ್ನ ಹಾಕಿದ್ದೀನಿ. ಈ ಸ್ಯಾರಿ ವೇರ್ ಮಾಡೋದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಜವಾಗ್ಲೂ ನನಗೆ ಈ ಸೀರೆ ಎಷ್ಟಿಷ್ಟ ಆಯ್ತು ಅಂದ್ರೆ, ನಾನು ಒಂದಿನ ಉಡ್ತೀನಿ ಈ ಸೀರೆನ, ನಮ್ಮ ಅಜ್ಜಿನ ಕೇಳ್ಕೊಂಡು. ಅವ್ರೇನು ಉಡ್ಬೇಡ ಅಂತ ಹೇಳಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ.
ಹಾಗೆ ಕಂಫರ್ಟಬಲ್ ಕೂಡ, ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ನಾನು ನನ್ನ ಗ್ರಾಜುಯೇಷನ್ ಡೇಗೆ ಈ 3 ಮೈಸೂರು ಸಿಲ್ಕಲ್ಲಿ ಒಂದು ಸ್ಯಾರಿ ಸಿಲ್ಕ್ನ ಉಡ್ತಾಳೆ. ಈಗಲೇ ರಿವೀಲ್ ಮಾಡ್ತಾ ಇದ್ದಾಳೆ ಯಾವುದು ಅಂತ, ಆಮೇಲೆ ನೋಡೋಣ. ಸೊ ಈ ತರ ಕಾಣುತ್ತೆ ಇದು ಸೀರೆ ಅಜ್ಜಿಗೆ. ಇದ್ರ ಬ್ಲೌಸ್ ಕೂಡ ನಾ ಇಲ್ಲೇ ಹೊಲಿಸಿದ್ದು, ಬಟ್ ಅಜ್ಜಿ ಅಂದ್ರೆ ಸಿಂಪಲ್ ನಾರ್ಮಲ್ ಆಗಿ ಹೇಗೆ ಹಾಕ್ತಾರೆ ಹಾಗೆ ಹೊಲಿಸಿದ್ದು. ಅಜ್ಜಿ ಊರಿಗೆ ತೊಗೊಂಡು ಹೋಗಿರ್ಬೋದು, ಇಲ್ಲಿಲ್ಲ ಬ್ಲೌಸು. ಸೊ ಇದು ಫಸ್ಟ್ ಸ್ಯಾರಿ. ಇದ್ರದ್ದೆಲ್ಲ ಪ್ರೈಸ್ ನಾನು 3 ಸ್ಯಾರಿದು ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ, ಬಿಕಾಸ್ 3 ಸ್ಯಾರಿನೂ ಒಂದೇ ಪ್ರೈಸಲ್ಲಿ ನಾವು ತಂದಿದ್ದು. ಈ ಸೀರೆಗಳಲ್ಲಿ ಯಾವ ಸೀರೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡ್ಬೇಕು, ಓಕೆನಾ? ಅಂದ್ರೆ ನನ್ನ ಸೀರೆ ಇಷ್ಟ ಆಯ್ತಾ, ನನ್ನ ತಂಗಿದ, ನಮ್ಮ ಮಮ್ಮಿದ, ಯಾವ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಯಾವ್ಯಾವ ಸೀರೆಗೆ ಎಷ್ಟೆಷ್ಟು ಪ್ರೈಸ್ ಕೊಟ್ಟಿರ್ಬೋದು ಅಂತಾನು ಹೇಳಿ. ಇಲ್ಲ, ಕೊನೆಗೆ ನಾನು ಹೇಳ್ತೀನಿ ಎಷ್ಟೆಷ್ಟು ಪ್ರೈಸು ಅಂತ, ಬಟ್ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೇಕು ನಾನು ಹೇಳೋಕ್ಕೂ ಮುಂಚೆನೆ. ಸೊ ಇದು ಮೈಸೂರು ಸಿಲ್ಕ್, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ನನಗಂತೂ ಮೆಟೀರಿಯಲ್ ತುಂಬಾ ಇಷ್ಟ ಆಯ್ತು, ಸಾಫ್ಟ್ ಆಗಿದೆ. ಆಮೇಲೆ ಮೈಸೂರು ಸಿಲ್ಕಲ್ಲಿ ಏನು ಬೇಜಾರು ಅಂದರೆ ಜಾಸ್ತಿ ಕಲರ್ ಕಾಂಬಿನೇಷನ್ ಸಿಗಲ್ಲ ನಮಗೆ, ಹಾಗಾಗಿ ಇದ್ದಿದ್ರಲ್ಲಿ ನಾವು ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ನಮ್ಮ ಅಜ್ಜಿ ಸೀರೆ. ನೆಕ್ಸ್ಟ್ ಬಂದ್ಬಿಟ್ಟು ಬಾ ಕುತ್ಕೋ, ಕುಚ್ಚು ಒಂದು ತೋರ್ಸಕ್ಕೆ ಹಿಂಗೆ ತೋರ್ಸೋದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮ ಆಂಟಿ ಸೀರೆ. ನನಗೆ ಕಲರ್ ವೈಸ್ ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ನನಗೂ ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳಿದ್ರೆ ಇದು. ಏನು ಕಾಂಬಿನೇಷನ್ ಇದೆ. ಆ್ಯಕ್ಚುಲಿ ನಾನು ಆ ಸೀರೆ ತೊಗೊಳ್ಳಿಲ್ಲ ಅಂತಂದರೆ ನಾನೇ ಈ ಸೀರೆ ಬೈ ಮಾಡಿಬಿಡ್ತಿದ್ದೆ. ಕಲರ್ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಸಕ್ಕದಾಗಿ ಕಾಣ್ತಿತ್ತು ಅಂದರೆ ಫೋಟೋಸ್ನ ನಾನು ಅಟ್ಯಾಚ್ ಮಾಡ್ತೀನಿ, ಇಲ್ಲಿ ಅಥವಾ ಕೆಳಗಡೆ ಎಲ್ಲಾದರೂ ಅಟ್ಯಾಚ್ ಮಾಡ್ತೀನಿ. ಹೀಗೆ ಕಾಣಿಸ್. ನಮ್ಮ ಆಂಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನಮ್ಮ ಆಂಟಿ ಅಷ್ಟು ಗ್ರ್ಯಾಂಡ್ ಸೀರೆಗಳನ್ನ ಹಾಕಲ್ಲ, ಅವರು ಸ್ಯಾರೀಸ್ನೇ ತೊಗೊಳ್ಳಲ್ಲ, ಸ್ಯಾರಿ ಉಡಕ್ಕೆ ಬರಲ್ಲ. ಸೊ ಅವ್ರು ನನ್ನ ಹತ್ರನೇ ಸೀರೆ ಉಡಿಸ್ಕೊಳ್ಳೋದು, ನಾನು ಉಡ್ಸಿದ್ರೇನೆ ಅವ್ರಿಗೆ ಕಂಫರ್ಟಬಲ್ ಆಗಿ ಉಟ್ಕೊಳ್ಳೋದು. ಆಮೇಲೆ ಅವ್ರ ಸೀರೆನೂ ಅಷ್ಟು ಹಾಕಲ್ಲ. ಸೊ ನಾನಿಲ್ಲ ತಗೋತಿ ಚೆನ್ನಾಗಿರೋದೇ ತಗೋ ಅಂತ ಹೇಳಿ ಅವ್ರು ಬಂದಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಆಂಟಿ ನಾವು ಸೆಲೆಕ್ಟ್ ಮಾಡಿದ್ದು. ಇದಕ್ಕೂ ಕೂಡ ಬೇಬಿ ಕುಚ್ಚೆ ಹಾಕಿದ್ದೀನಿ, ನೀವು ನೋಡ್ಬೋದು. ಅಂದರೆ ಸಣ್ಣ ಸಣ್ಣ ಬೇಬಿ, ಇದಕ್ಕೆ ಗ್ಯಾಪ್ ಜಾಸ್ತಿ ಕೊಟ್ಟಿಲ್ಲ. ನಮ್ಮ ಅಜ್ಜಿ ಸೀರೆಗೆ ನಾನು ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೀನಿ. ಇದಕ್ಕೆ ಕೂಡ ಬೇಬಿ ಕುಚ್ಚು ಹಾಕಿದ್ದೀನಿ, ಸ್ವಲ್ಪ ಲೆಂತ್ ಬಿಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಒಂದು 3 ವೀಕ್ಸ್ 4 ವೀಕ್ಸ್ ಕುತ್ಕೊಂಡು ಹಾಕಿದ್ದೀನಿ, ಫುಲ್ಲು 1 ಮಂತ್ ಫುಲ್ಲು. ಸೊ ಹಂಗಾಗಿನೇ ನಾವು ಬೇಗ ಹೋಗಿ ಸೀರೆ ತೊಗೊಂಬಂದಿದ್ದು, ಬೇಕಾಗುತ್ತೆ ಅಂತ. ಆಮೇಲೆ ಇದ್ರ ಪಲ್ಲು ಕೂಡ ಇಷ್ಟೇ ನಾರ್ಮಲ್, ಹೀಗೆ ಆ ಸೀರೆಗೆ ಏನು ಬಂದಿತ್ತು ಅಷ್ಟೇ ಪಲ್ಲು ಬಂದಿರೋದು. ಬಟ್ ಈ ಸೀರೆನೂ ಅಷ್ಟೇ, ಉಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಲಿಟ್ರಲಿ ನೋಡಿ. ನನಗಂತೂ ನಾವು ತಂದಿರೋ ಎಲ್ಲ ಸೀರೆಸು ಇಷ್ಟ ಆಯಿತು. ಅಷ್ಟೇ ಮನ್ಸು ತೃಪ್ತಿಯಿಂದ ತೊಗೊಂಬಂದಿದ್ದೀವಿ. ನಾನು ಖಂಡಿತವಾಗ್ಲೂ ನನ್ನ ಮದುವೆ ಕೂಡ ನಾನು ಅದೇ ಶಾಪ್ಗೆ ಹೋಗಿ ಸೀರೆ ಶಾಪ್ ಮಾಡೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಚೆನ್ನಾಗಿ ಕಾಣ್ತಾ ಆಯ್ತಾ? ಸಗಲ ಕಾಣುತ್ತೆ, ಎಲ್ಲ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರದ್ದು ಬ್ಲೌಸ್ ಕೂಡ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ತೋರಿಸ್ತೀವಿ ನಾವು. ಎಲ್ಲಾದ್ರದ್ದು ಬ್ಲೌಸ್ ಡಿಸೈನ್ಸ್ ಹೇಗೆ ಬಂದಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಅದೊಂದು ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಆಮೇಲೆ ಬ್ಲೌಸಿಗೆ ಎಷ್ಟು ಪ್ರೈಸ್ ಆಯಿತು ಅನ್ನೋದನ್ನು ಹೇಳ್ತೀನಿ. ಇದು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ. ಪೂರ್ತಿ ಸ್ಯಾರಿ ಹೀಗೆ ಇದೆ, ಅಂದರೆ ಸೇಮ್ ಕಲರ್ ಕಾಂಬಿನೇಷನಲ್ಲಿ ಬಾರ್ಡರ್ ಮೇಲೆ ಕೆಳಗೆ ಎರಡೂ ಕಡೆ ಬಾರ್ಡರ್ ಬಂದು ಈ ಥರ ಬಂದಿದೆ. ಇದು ಬಾಟಮ್ ಬರುತ್ತೆ, ಅದು ಟಾಪ್ ಬರುತ್ತೆ. ಉಲ್ಟಾ ಇಟ್ಕೊಂಡಿದ್ದೀನಿ ನಾನು. ಸೀರೆ ಬಗ್ಗೆ ರಿವ್ಯೂ ಕೊಡ್ತಾವಳೆ. ಸೊ ಈ ಥರ ಬರುತ್ತೆ. ಇದು ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಆಗಿದೆ. ಮೈಸೂರು ಸಿಲ್ಕ್ ಯಾರಾದರೂ ತಗೋತೀರಾ ಅಂತ ಹೇಳಿದ್ರೆ ಈ ಥರ ಕಲರ್ ಕಾಂಬಿನೇಷನ್ಸ್ಗೆ ಹೋಗಿ, ನಿಜವಾಗ್ಲೂ ರಿಚ್ ಆಗಿ ಕಾಣುತ್ತೆ. ಯಾರು ಇದನ್ನ ಸೆಮಿ ಮೈಸೂರು ಕ್ರೇಪ್ ಆ ಥರ ಯಾರೂ ಹೇಳಲ್ಲ. ಪ್ಯೂರ್ ಮೈಸೂರು ಸಿಲ್ಕ್ ಥರನೇ ದೂರದಿಂದ ಕಾಣುತ್ತೆ. ಆ್ಯಂಡ್ ಫೀಲಲ್ಲಿ ಗೊತ್ತಾಗುತ್ತೆ ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ ಅಂತ. ಬಟ್ ನನಗೆ ತುಂಬ ಇಷ್ಟ ಆಯಿತು, ಒನ್ ಆಫ್ ಮೈ ಫೇವ್ರೆಟ್ಸ್. ಈ ಸೊಳ್ಳೆ ಕಟ್ಟ ಗೈಸ್, ಅಕ್ಕಮ್ಮ ಸಿಕ್ಕಮ್ಮ. ಇದು ನಮ್ಮ ಅಮ್ಮನ ಸ್ಯಾರಿ. ಅಂದರೆ ನಾವು ಶನಿವಾರ ನೈಟು ಹೋಮ ಮಾಡಿಸಿದ್ವಿ. ಆ ಹೋಮಕ್ಕೆ ಹೊಸ ಸ್ಯಾರಿನೇ ಉಟ್ಕೋಬೇಕಿತ್ತು. ಹಾಗಾಗಿ ಒಂದು ಸೀರೆ ನೋಡ್ಬೇಕಾದ್ರೆ ಅವರಿಬ್ರು ಮೈಸೂರು ಸಿಲ್ಕ್ ತೊಗೊಂಡಿದ್ರಲ್ಲ, 2 ತೊಗೊಂಡಿದ್ವಿ. ಸೊ ಮಮ್ಮಿಗೆ ನೀನು ಮೈಸೂರು ಸಿಲ್ಕ್ಗೆ ಹೋಗು, ಬಿಕಾಸ್ ಮಮ್ಮಿ ಅಂದರೆ ಸಾಫ್ಟ್ ಸಿಲ್ಕು, ರಾ ಸಿಲ್ಕು, ರೇಷ್ಮೆ ಆ ಥರದ್ದು ಇದೆ. ಹಾಗಾಗಿ ಮೈಸೂರು ಸಿಲ್ಕ್ ಒಂದೂ ಇರಲಿಲ್ಲ ನಮ್ಮ ಮನೇಲಿ ಸೀರೆ. ಮೊದಲನೇ ಮೈಸೂರು ಸಿಲ್ಕ್ ಅಂದರೆ ಈ 3 ಸೀರೆಗಳೇ ನಮ್ಮ ಮನೆಗೆ ಬಂದಿರೋದು. ಸೊ ಇದನ್ನೇ ಹೋಗು ಮಮ್ಮಿ, ಪ್ಯೂರ್ ಅಂತೂ ಬೇಡ, ನಮ್ಗೆ ಅಷ್ಟೊಂದು ಬಜೆಟ್ ಹಾಕಕ್ಕೆ ಇಷ್ಟ ಇಲ್ಲ ಖಂಡಿತವಾಗ್ಲೂ ಬಟ್ಟೆ ಮೇಲೆ. ಸೊ ಪ್ಯೂರ್ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಅಮ್ಮಂಗೆ. ನೆಕ್ಸ್ಟ್ ವಿಡಿಯೋ. ಸೊ ಈ ಕಲರ್ ಕಾಂಬಿನೇಷನ್ ನಮ್ಮಮ್ಮ ಸ್ವಲ್ಪ ನಂತರ ವೈಟ್ ಇದ್ದಾರೆ. ವೈಟ್ ಅಂದ್ರೆ ತುಂಬಾ ಏನು ವೈಟ್ ಇಲ್ಲ, ವೈಟ್ ಇದೆ. ಸೊ ಅವರಿಗೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡ್ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದ್ರೆ ನಮ್ಮ ಅಮ್ಮಂಗೆ ನಿಜವಾಗ್ಲೂ ಮದ್ವೆ ಹೇಳ್ತಾರ. ನಾನು ರೆಡಿ ಮಾಡಿದ್ದೆ ಆ ತರ, ಜಡೆ ಎಲ್ಲ ಬೆಳಗಿಂತ ನೈಟ್ ಸ್ವಲ್ಪ ಕಾಣಿಸ್ತಿದ್ರು. ಬೆಳಗ್ಗೆ ಏನಾಯ್ತು ಅಂದ್ರೆ ಗಡ್ಬಿಡಿಲಿ ಮೇಕಪ್ ಚೆನ್ನಾಗಿ ಕೊಡಲಿಲ್ಲ. ಅದು ಒಂದು ಸ್ಟೋರಿ ಇದೆ, ಆಮೇಲೆ ನಾನು ಹೇಳ್ತೀನಿ ಅದನ್ನ. ನೆಕ್ಸ್ಟ್ ಬ್ಲೌಸ್ ಡಿಸೈನ್ಸ್ ತೋರಿಸ್ಬೇಕಾದ್ರೆ ಈ ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಸೀರೆ ಡೀಟೇಲ್ಸ್ ಕೊಡ್ತೀನಿ. ಇದಕ್ಕೂ ಕೂಡ ನಾನು ಬೇಬಿ ಕುಚ್ಚೆ ಹಾಕಿರೋದು, ಹಿಂಗೆ ತೋರಿಸ್ಬಿಡ್ತೀನಿ. ಎಲ್ಲದಕ್ಕೂ ಬೇಬಿ ಕುಚ್ಚೆ, ಕ್ರೋಶಾ ಕುಚ್ಚು ಮಾತ್ರ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವು. ಇದಕ್ಕೂ ಕೂಡ ಬೇಬಿ ಕುಚ್ಚೆ ಹಾಕಿರೋದು. ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಬೇಬಿ ಕುಚ್ಚು ಹಾಕಿದಾಗ ನಾವು ನೆಕ್ಸ್ಟ್ ಟೈಮ್ ಹಾಕೋಬೇಕಾದ್ರೆ ಒಂದ್ ಸ್ವಲ್ಪ ನೋಡಿ ಇಲ್ಲ ಈ ತರ ಆಗ್ಬಿಡುತ್ತೆ.
ಅಜ್ಜಿಗೆ ಹಂಗಾಗಿಲ್ಲ. ಹಾ ಅಂದ್ರೆ ನಾವು ಹಾಕೊಂಡು ಹಾಕೊಂಡು ಒಂದು ಕಂಪ್ಲೀಟ್ ಡೇ ಇದ್ರಲ್ವಾ, ಹಾಗಾಗಿ. ಆಮೇಲೆ ಇದನ್ನ ಯಾವ್ದನ್ನು ಹ್ಯಾಂಡ್ ವಾಶ್ ಮಾಡಂಗಿಲ್ಲ, ಕೊಡ್ಬೇಕಾದ್ರೆ ಹೇಳಿದ್ರು ಎಷ್ಟು ಸೀರೆ ತಂದಿದೀವೋ ಅಷ್ಟು ಸೀರೆ ಕೂಡ ಡ್ರೈ ವಾಶ್ ಕೊಡ್ಬೇಕು. ಸೊ ಡ್ರೈ ವಾಶ್ ಮಾಡಿಸಿರೋದ್ರಿಂದ ಹೀಗಾಗಿದೆ. ಇದಕ್ಕೂ ಕೂಡ ಬಾರ್ಡರ್ ಇಷ್ಟೇ ಬಂದಿದೆ ಪಲ್ಲು. ಬಟ್ ಇದ್ರಲ್ಲಿ ನಮ್ಮ ಮಮ್ಮಿ ಅಂತ ನಿಜವಾಗ್ಲೂ ಮಹಾಲಕ್ಷ್ಮಿ ತರನೇ ಕಾಣ್ತಾ ಇದ್ರು. ಮಾಟಿ ಎಲ್ಲ ಫೋಟೋ ಹಾಕ್ತೀನಿ ನೋಡಿ, ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತೀವಿ. ಇದು ಕೂಡ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿದೆ ನೋಡ್ಬೋದು. ಲೈಟ್ ಬ್ಲೂಗೆ ಡಾರ್ಕ್ ಬ್ಲೂ, ಅಂದ್ರೆ ಇದು ಮಾರ್ನಿಂಗ್ಗಿಂತ ನೈಟ್ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮಮ್ಮಿಗೆ. ಸೊ ಹಾಗಾಗಿ ಈ ಕಲರ್ ಕಾಂಬಿನೇಷನ್ ಅಲ್ಲಿ ತಗೊಂಡ್ರು. ಇದರಲ್ಲಿ 3 ಬೆಸ್ಟ್ ಅಂದ್ರೆ ರೆಡ್ ಗ್ರೀನ್ ಎಲ್ಲಾ ಕಾಂಬಿನೇಷನ್ ಇತ್ತು. ನಮಗೆ 3 ಅಷ್ಟೇ ಇಷ್ಟ ಆಗಿದೆ. ರೆಡ್ ಗ್ರೀನ್ ಬಂದ್ಬಿಟ್ಟು ಹೆಂಗಿತ್ತು ಅಂದ್ರೆ ಎಲ್ಲರೂ ಹಾಕ್ತಾರೆ ಅದನ್ನ. ಇದು ಕೂಡ ಆಲ್ಮೋಸ್ಟ್ ಎಲ್ಲರೂ ತಗೋತಾರೆ, ಬಟ್ ನಮ್ಮ ಹತ್ರ ಈ ಕಲರ್ ಇರಲಿಲ್ಲ. ರೆಡ್ ಗ್ರೀನ್ ಅಂದ್ರೆ ದೇವ್ರ ಗುಡ್ಸೋ ಸೀರೆ ತರ ಕಾಣ್ತಾ ಇತ್ತು. ಹಾಗಾಗಿ ನನಗಂದ್ರೆ ಪರ್ಸನಲಿ ರೆಡ್ ಗ್ರೀನ್ ಕಾಂಬಿನೇಷನ್ ನನಗೆ ಇಷ್ಟ ಆಯ್ತು. ನಾನು ಬೇರೆ ಸೀರೆ ತಗೊಂಡ್ಬಿಟ್ಟಿದ್ದೆ, ಹಾಗಾಗಿ ನಾನು ಅದಕ್ಕೆ ಹೋಗ್ಲಿಲ್ಲ ಮೈಸೂರು ಸಿಲ್ಕ್ಗೆ. ಸೊ ಇದು ನಮ್ಮ ಮಮ್ಮಿ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ 3 ಸೀರೆ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮನ್ನ ಕೇಳಿದ್ರೆ ಈ 3ರಲ್ಲಿ ನಂಗೆ ಯೆಲ್ಲೋ ಮತ್ತೆ ಪಿಂಕ್ ತೋರಿಸಿದ್ವಲ್ಲ, ಒಂಥರ ಮೆಂತ್ಯ ಕಲರು, ಅದು ನನ್ನ ಫೇವ್ರೇಟ್ ಸೀರೆ. ನನ್ ನಿಜವಾಗ್ಲೂ ನನ್ನ ಫೇವ್ರೇಟ್ ಸೀರೆ. ಸೊ ಇದು ಎಷ್ಟು ಆಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವ್ರು ಒಂದು 3.84 ವರ್ಗು ಹೇಳಿದ್ರು ಇದು ಒಂದೊಂದು ಸ್ಯಾರಿಗೆ. ಬಟ್ ನಾವು ಆಲ್ಮೋಸ್ಟ್ ಒಂದು ಅರೌಂಡ್ 2.5 ಇಂದ 3 ಒಳಗಡೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಅಂದ್ರೆ ನಾವು ತಗೊಂಬಂದೆ ಆಲ್ರೆಡಿ ಒಂದು 3 ಮಂತ್ಸ್ ಆಗೋಯ್ತು. ಗೃಹ ಪ್ರವೇಶ 1 ತಿಂಗಳು ಮುಂಚೆ ತಂದಿದ್ದು ನಾವು, ಅಂದ್ರೆ ಆಗಸ್ಟ್ ಎಂಡಿಂಗ್ ಅಲ್ಲಿ ಹೋಗಿ ತಗೊಂಬಂದಿದ್ದು. ಅಕ್ಟೋಬರ್ 6 ನಮ್ಮ ಮನೆ ಗೃಹ ಪ್ರವೇಶ ಆಗಿದ್ದು. ಟೋಟಲ್ ಬಲ್ಕ್ ಆಗಿ ತಂದಿದ್ರಿಂದ ಎಲ್ಲ ಒಟ್ಟಿಗೆ ಪೇ ಮಾಡಿರ್ತೀವಲ್ಲ, ನಾನು ಅಪ್ರಾಕ್ಸಿಮೇಟ್ ಅಂತೂ ಖಂಡಿತವಾಗ್ಲೂ ಹೇಳ್ತೀನಿ ಎಲ್ಲಾ ಸ್ಯಾರಿದು. ಸೊ ಇದು ಒಂದು 2.5 ಇಂದ 3 ಒಳಗಡೆ. ಅಂದ್ರೆ ನಾವು ಎಲ್ಲಾ ಸ್ಯಾರಿನೂ ಅದೇ ರೇಂಜ್ ಅಲ್ಲಿ ತಗೊಂಡ್ಬಂದ್ವಿ. ಅಂದ್ರೆ 1-2-3 ಸ್ಯಾರಿ ಮಾತ್ರ ಸ್ವಲ್ಪ ಹೈ ಕಾಸ್ಟ್ ಅಲ್ಲಿ ತಂದ್ವಿ. ಅದು ಬಿಟ್ರೆ ಅಂದ್ರೆ ನನ್ನ ತಂಗಿ ರಾಣಿ ಅವಳು ಮಾತ್ರ ಯಪ್ಪ ಹಿಡ್ಕೊಂಡಿದ್ ಸೀರೆನೇ ಬೇಕು ಅಂತ ಕೊಟ್ಬಿಟ್ಲು. ಅದು ಒಂದು ಸ್ಯಾರಿ ಮಾತ್ರ ಸ್ವಲ್ಪ ಹೈ ಬಜೆಟ್ ಆಯ್ತು. ಅದು ಬಿಟ್ರೆ ಎಲ್ಲಾ ಸ್ಯಾರಿನೂ ಬಜೆಟ್ ಅಲ್ಲೇ ತಗೊಂಡ್ಬಂದಿದ್ದು. ಇದು ಒಂದು 2.5 ಇಂದ 3 ಒಳಗಡೆ ಬರ್ತಿದ್ಯಾ. ಕಲರ್ ಕಾಂಬಿನೇಷನ್ ಹೇಗಿದೆ, ನಮಗೆ ಹೆಂಗ್ ಕಾಣಿಸ್ತಿತ್ತು, ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ. ಸೊ ಯಾರು ಚೆನ್ನಾಗಿ ಕಾಣಿಸ್ತಾ ಇತ್ತು, ಆಮೇಲೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ. ಸೊ ಇವಾಗ ನಮ್ಮ ರಾಣಿದಿರ ಸೀರೆ ನಿನ್ನದೇ ಇಲ್ಲ, ನಮ್ಮ ಮಮ್ಮಿದು ಬೆಳಗ್ಗೆ ಬಂದ ಸೀರೆ ಇದೆ, ಅದನ್ನ ತೋರಿಸ್ಬಿಡ್ತೀನಿ. ಈ ಸೀರೆ ನೀವು ನೋಡಿರಬಹುದು. ಯಾವ್ದು ಅಂತ ಗೆಸ್ ಮಾಡಿ. ಯಾವುದೋ ಒಕೇಶನ್ಗೆ ಅಂತ ನಾನು ಹುಡುಕ್ಸಿ ಅಂಗಡಿನ ಎಲ್ಲ ಹುಡುಕಿಸ್ಬಿಟ್ಟು ತಂದಿದ್ದೆ ಈ ಸೀರೆನ. ಯಾರು ಗೆಸ್ ಮಾಡಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಯಾರಾದ್ರೂ ಗೆಸ್ ಮಾಡಿದ್ರೆ ಹೇಳಿ, ನಾ ಆ ಕಮೆಂಟ್ ನ ಪಿನ್ ಮಾಡ್ತೀನಿ. ಇದನ್ನ ಯಾವ ಸೀರೆ ಅಂದ್ರೆ ಯಾವ ಫಂಕ್ಷನ್ಗೆ ಹಾಕಿದ್ದು ಯಾರಾದ್ರೂ ಗೆಸ್ ಮಾಡಿದ್ರೆ ಅವ್ರಿಗೆ ಒಂದು ಪ್ರೈಸ್. ಇವ್ರು ಕೊಡೋದು, ಇವಳು ಸುಮ್ಮನೆ ಹೇಳ್ತಾ ಇದ್ದಾಳೆ. ಬಟ್ ಪಿನ್ ಮಾಡ್ತೀನಿ ಖಂಡಿತವಾಗ್ಲೂ ಕಮೆಂಟ್ ನ. ಇದು ಏನ್ ಫಂಕ್ಷನ್ ಹಾಕಿದ್ದು ಅಂತ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನಾನು ಹೋಗ್ತಾ ಹೇಳ್ತೀನಿ ಏನಕ್ಕೆ ತಂದಿದ್ದು ಅಂತ. ಇದ್ರದ್ದು ಒಂದು ಬ್ಯಾಕ್ ಸ್ಟೋರಿನೇ ಇದೆ. ಈ ಸೀರೆ ತರೋದಕ್ಕೆ ಹೋದಾಗ ನಂಗೆ ತುಂಬಾ ಇಷ್ಟ ಆಗೋಯ್ತು ಈ ಸೀರೆ. ಬಟ್ ನಂಗೆ ಸ್ವಲ್ಪ ಹೈ ಬಜೆಟ್ ಹೇಳಿದ್ರು ಅವರು. ಅವಾಗೇನೋ ಸೇಲ್ ನಡೀತಾ ಇತ್ತು, ಯಾವುದೋ ಹಬ್ಬ, ಗೆಸ್ ಮಾಡ್ತೀರಾ ಅಂತ ಅನ್ಕೊಂಡಿರ್ತೀನಿ. ಹಬ್ಬದ ಸೇಲ್ ನಡೀತಾ ಇತ್ತು. ಸೊ ಅವರು ಆಫರ್ ಎಲ್ಲ ಕಳೆದೇನೆ ಸ್ವಲ್ಪ ಹೈ ಬಜೆಟ್ ಹೇಳಿದ್ರು. ನಂಗೆ ಸ್ವಲ್ಪ ಈ ಸೀರೆ ಬಿಡಕ್ ಮನ್ಸಿರ್ಲಿಲ್ಲ. ಅಂದ್ರೆ ಒಂದ್ 2-3 ಅಂಗಡಿ ಈ ಬಟ್ಟೆ ಎಲ್ಲ ಯಾವ್ದ್ರಲ್ಲಿ ತಂದ್ವಿ ಅದೇ ಅಂಗಡಿ ಈ ಸೀರೆ ತಗೊಂಡ್ಬಂದಿದ್ದು ನಾವು. ಫಸ್ಟ್ ಈ ಸೀರೆಗೆ ಅಂತಾನೆ ಅಂಗಡಿಗೆ ಹೋಗಿದ್ದು. ಸೊ ಹೋದ್ವಿ. ನನ್ನ ತಂಗಿ ಎಲ್ಲ ಏನ್ ಮಾಡಿದ್ರು, ಎಲ್ಲ ಜಾಸ್ತಿ ಆಯ್ತು, ಕಾಸ್ಟ್ಲಿ ಆಯ್ತು, ಬಾಬಾ ಅಂತ ಕರ್ಕೊಂಡ್ ಬಂದ್ಬಿಟ್ರು. ಬಿಕಾಸ್ ನಾವು ತಗೋಬೇಕಿತ್ತಲ್ಲ. ಸೊ ನಾವು ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶದ ಸೀರೆ ಶಾಪಿಂಗ್ ಹೋದಾಗ ಬಟ್ಟೆ ಶಾಪಿಂಗ್ ಲೆಹೆಂಗಾಸ್ ತಗೊಂಡ್ವಲ್ಲ, ಆ ಲೆಹೆಂಗಾಸ್ ಬೇಕಾದ್ರೆ ಒಂದು ನಾನು ಕಲೆಕ್ಷನ್ ಮಾಡಿ ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದು ಕೂಡ. ಸೊ ಹಾಗಾಗಿ ಅವ್ರು ಇದು ಬೇಡ, ಬಜೆಟ್ ಜಾಸ್ತಿ ಆಯ್ತು ಅಂತ ಕರ್ಕೊಂಡು ಹೋಗ್ಬಿಟ್ರು. ನನ್ಗೆ ಯಾವ ಅಂಗಡಿಗೆ ಹೋಗಿ ಎಷ್ಟು ಸ್ಯಾರಿ ನೋಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ನಂಗೆ ಈ ಸೀರೆ ಮೇಲೆ ಕಂಡು ಬಂದ್ಬಿಟ್ಟಿತ್ತು. ನಂಗೆ ಈ ಬಾರ್ಡರ್ ಇರ್ಬೋದು, ಈ ಪ್ರಿಂಟ್ಸ್ ಏನಿತ್ತು ನನಗೆ ಸಖತ್ ಇಷ್ಟ ಆಗೋಯ್ತು. ಅಂದ್ರೆ ಅಫಿಷಿಯಲಿ ನಾನು ಹೊಲ್ಸ್ಕೊಳ್ಳೋಣ ಅಂತ ತಂದಿದ್ದ ಸೀರೆ ಇದು. ಬಟ್ ನಮ್ಮ ಮಮ್ಮಿಗೆ ಚೆನ್ನಾಗಿ ಕಾಣ್ತಿದ್ದು, ಹಾಗಾಗಿ ನಮ್ಮ ಮಮ್ಮಿನೇ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಸೊ ಯಾವ್ದು ತಂದಿದ್ದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾವು ತಗೊಂಡ್ಬಂದಿದ್ದನ್ನ. ಬೇರೆ ಅಂಗಡಿಗೆ ಹೋಗಿ ಎಷ್ಟು ಅಂಗಡಿ ನೋಡಿದ್ರು ನಂಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಚಿಕ್ಕಪೇಟೆಗೆ ಒಂದು 6-7 ಅಂಗಡಿಗೆ ಹೋದ್ವಿ. ನಂಗೆ ಈ ಸೀರೆ ಮೇಲೆ ಕಂಡು ಬಿಟ್ಟಿತ್ತಲ್ಲ, ನನಗೆ ಅದು ಯಾವ್ದು ಇಷ್ಟ ಆಗಿಲ್ಲ. ಮತ್ತೆ ವಾಪಸ್ ಬಂದ್ವಿ. ಒಂದು 2 hours ಬಿಟ್ಕೊಂಡು ಅದೇ ಅಂಗಡಿಗೆ. ಅವರು ಪಾಪ ಎಲ್ಲೋ ಹಾಕ್ಬಿಟ್ಟಿದ್ದಾರೆ ಈ ಸೀರೆನ. ಕಸ್ಟಮರ್ಸ್ ತೋರಿಸ್ತಾ ಅದೇನಾಯ್ತು ಅಂದ್ರೆ, ಆಮೇಲೆ ನಾನು ಇಲ್ಲ ಅಂಕಲ್ ನನಗೆ ಇದೇ ಸೀರೆ ಬೇಕು ಅಂತ ಫೋಟೋ ತೋರಿಸ್ತಾನೆ ಅಂತ ಫೋಟೋ ಇತ್ತು. ಪಾಪ ಅವರು 5-6 ಜನ ಇಡೀ ಅಂಗಡಿ ಹುಡುಕಿದ್ದಾರೆ. ಒಂದು ಹಾಫ್ ಅನ್ ಅವರ್ ಇಡೀ ಅಂಗಡಿ ಹುಡುಕಿ ಎಲ್ಲೋ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ರು. ಕೊನೆಗೆ ಈ ಸೀರೆ ಹುಡುಕೊಟ್ರು. ಬಟ್ ಅಂದ್ರೆ ಬಜೆಟ್ ಅದೇ ಬಜೆಟ್ ಅಲ್ಲಿ ಕೊಟ್ಟರು, ಕಮ್ಮಿ ಮಾಡಲಿಲ್ಲ. ಬಿಕಾಸ್ ನಾವು ಮತ್ತೆ ವಾಪಸ್ ಹೋಗಿ ಬಂದಿದ್ದು. ಚಿಕ್ಕಪೇಟೆಲಿ ಬಂದು ಪ್ರಾಬ್ಲಮ್ ಅಂದ್ರೆ ಬೇರೆ ಅಂಗಡಿಗೆ ಹೋಗಿ ಮತ್ತೆ ವಾಪಸ್ ಬಂದ್ರೆ ಕಮ್ಮಿನೂ ಮಾಡಲ್ಲ. ಕೆಲವು ಸಲ ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಸ್ವಲ್ಪ ಆರೋಗ್ಯಂಟಾಗಿ ಮಾತಾಡ್ತಾರೆ. ಅದೊಂದು ಸ್ವಲ್ಪ ಬೇಜಾರಾಗಿದೆ. ಎಲ್ಲ ಅಂಗಡಿಲೂ ಅಲ್ಲ. ಬಟ್ ಇವ್ರು ಏನು ಆರೋಗ್ಯಂಟಾಗಿ ಮಾತಾಡಲಿಲ್ಲ, ಬಟ್ ಕಮ್ಮಿ ಮಾಡಲಿಲ್ಲ. ನಮಗೆ ಏನ್ ಬಜೆಟ್ ನಮ್ಗೆ ಹೇಳಿ ಕಳಿಸಿದ್ರು ಅದೇ ಬಜೆಟ್ ಅಲ್ಲಿ ಕೊಟ್ಟರು. 1 ರೂಪಾಯಿನೂ ಕಮ್ಮಿ ಮಾಡಲಿಲ್ಲ. ನಾನು ಅದನ್ನೇ ನೆಕ್ಸ್ಟ್ ಟೈಮ್ ಹೋದಾಗ ಹೇಳಿದೆ, ಲಾಸ್ಟ್ ಟೈಮ್ ನೀವು ನಮಗೆ 1 ರೂಪಾಯಿನೂ ಬಿಟ್ಟಿರಲಿಲ್ಲ, ಈ ಸರಿ ಬಿಡಬೇಕು, ಬಲ್ಕಲ್ಲಿ ಸ್ಯಾರಿ ತಗೋತೀವಿ ಅಂತ ವಾದ ಮಾಡಿ ಇದು ಮಾಡಿದ್ದು. ಸೊ ಈ ಸ್ಯಾರಿ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ಸರಿ. ಇದು ಹೇಳ್ತಾ ಇಲ್ವಾ, ಹಾಫ್ ಅನ್ ಅವರ್ ಅಂಗಡಿ ಹುಡುಕ್ಸ್ಬಿಟ್ಟು ತಂದಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ಅಂತ. ಅಲ್ಲಿ ಕ್ಯಾಮ್ರಾದಲ್ಲಿ ಎಷ್ಟು ಇದು ಮಾಡ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಇದ್ರದ್ದು ಪಲ್ಲು ಬಂದ್ಬಿಟ್ಟು ಪಿಂಕ್ ಕಲರ್ ಅಲ್ಲಿ ಬರುತ್ತೆ. ಬ್ಲೌಸ್ ಮತ್ತೆ ಪಲ್ಲು ಎರಡು ಪಿಂಕ್ ಕಲರ್ ಅಲ್ಲಿ ಬರುತ್ತೆ. ಈ ತರ ಬುಟ್ಟಾಸ್ ಅಂದ್ರೆ ಇದು ನ್ಯೂ ಟ್ರೆಂಡ್ ಸ್ಯಾರಿ ಅಂತ ಹೇಳಲ್ಲ ನಾನು. ಬಟ್ ಏನು ಅಂದ್ರೆ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು. ಪರ್ಪಲ್ ವಿತ್ ಪಿಂಕ್, ಒಂಥರ ಮಜಂತಾ ಕಲರ್ ಕಾಂಬಿನೇಷನ್ ಅಲ್ಲಿ ನಂಗೆ ಇಷ್ಟ ಆಯ್ತು. ಹಾಗಾಗಿ ಇದೇ ಸಾರಿ ಬೇಕು ಅಂತ ಹಿಡ್ಕೊಂಡು ಕೂತ್ಕೊಂಡೆ.
ಇದು ಕುಚ್ಚು ನೋಡ್ಬೋದು, ಕ್ರೋಶ ಕುಚ್ಚು ಹಾಕಿದ್ದೀನಿ ಇದಕ್ಕೆ. ಕೈಯಲ್ಲಿ ತೋರಿಸು ಕಾಣುತ್ತೆ. ನೀವು ನೋಡ್ಬೋದು ಸೆಮಿ ಸರ್ಕಲ್, ಇದು ಪೂರ್ತಿ ಸರ್ಕಲ್ ಅಲ್ಲ, ಸೆಮಿ ಆರ್ಚ್ ಅಂತ ಕರಿತೀವಿ ಇದನ್ನ. ಸೊ ಸೆಮಿ ಆರ್ಚ್ ಹಾಕ್ಬಿಟ್ಟು ಬೇಬಿ ಕುಚ್ಚು ಹಾಕಿದ್ದೀನಿ. ನನಗೆ ಈ ಕುಚ್ಚು ಒನ್ ಆಫ್ ಮೈ, ನಾನು ಹಾಕಿರೋ ಸೀರೆಗಳಲ್ಲಿ ನನಗೆ ಈ ಕುಚ್ಚು ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿತು, ಮತ್ತೆ ಚೆನ್ನಾಗೂ ಕಾಣ್ತಾ ಇತ್ತು. ಸೊ ನಾವು ಏನಾದರೂ ಕೆಲಸ ಕಲ್ತ್ಕೊಂಡ್ರೆ, ಅಂದರೆ ಇವಾಗ ಕುಚ್ಚು ಹಾಕೋದಾಗಿರ್ಬೋದು, ಬ್ಲೌಸ್ ಹಾಕೋದನ್ನ ಕಲ್ತ್ಕೊಂಡ್ರೆ ಸೇವ್ ಮಾಡ್ಬೋದು. ಅಂದರೆ ಇವಾಗ ನಾವು ಈ ಕುಚ್ಚಿಗೆ ಒಂದೊಂದು ಕುಚ್ಚಿಗೆ ಅಟ್ಲೀಸ್ಟ್ ಮಿನಿಮಮ್ 800 to 1000 ತಗೋತಾರೆ, 1500 ಆಗ್ಬೋದೇನೋ ಗೊತ್ತಿಲ್ಲ. ಸೊ ನಾವು ಸೇವ್ ಮಾಡಬೇಕು ಅಂತ ಹೇಳಿ ಈ ಥರ ಹಾಕಿದ್ದು. ಕುತ್ಕೊಂಡು ಬೆಳಗ್ಗೆ ರಾತ್ರಿ ಆಫೀಸಿಂದ ಬಂದು ನೆಕ್ಸ್ಟ್ ದಿನ ಬೆಳಗ್ಗೆ ಕುತ್ಕೊಂಡು ಹಾಕಿರೋದು. ನನ್ನ ತಂಗಿ ಸಿಂಚು ಕೂಡ ತುಂಬ ಹೆಲ್ಪ್ ಮಾಡಿದ್ದಾಳೆ. ಅಂದರೆ ಇದು ದಾರ ಪೋಣಿಸ್ಕೊಡೋದಾಗಿರ್ಬೋದು ಎಲ್ಲನೂ ತುಂಬ ಹೆಲ್ಪ್ ಮಾಡಿದ್ದಾಳೆ. ಹಿಂದೆಗಡೆ ನಿಂತ್ಕೊಂಡು ಪೋಸ್ಕೊಡ್ತಾಳೆ ಈ ಥರ. ಸೊ ಈ ಥರ ಕುಚ್ಚು ಬಂದಿದೆ. ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಇದು ಸೀರೆ ಎಷ್ಟು ಪ್ರೈಸ್ ಆಯಿತು ಅಂತ ಹೇಳಿದ್ರೆ, ಅವರು ನಮಗೆ ಫಸ್ಟ್ MRP ಬಂದು 8000. ಸೊ ಅವ್ರು ನಮಗೆ ಅರೌಂಡ್ 5 ಪಾಯಿಂಟ್ ಸಮಥಿಂಗಿಂದ ಒಂದು 6.5 ಒಳಗಡೆ ಕೊಟ್ಟಿರ್ತೀವಿ ನಾವು. ಅಂದರೆ ಅದೇ ಹೇಳಿದ್ನಲ್ಲ, ಆಗಸ್ಟಲ್ಲಿ ತಂದಿದ್ದು ಸ್ಯಾರಿ. ಬಟ್ ಕಮ್ಮಿ ಮಾಡಲಿಲ್ಲ ಅವ್ರು ನಮಗೆ, 5.5 ಮೇಲೆ 6.5 ಒಳಗಡೆ ಕೊಟ್ಟಿರ್ತೀವಿ ಸ್ಯಾರಿನ. ಸೊ ಇದು ಈ ಥರ ಬಂದಿದೆ. ಈ ಸೀರೆ ನನಗೆ ಏನು ಇದನ್ನು ನಾನು ನೋಡಿರಲಿಲ್ಲ. ಓಕೆನಾ, ನೆಕ್ಸ್ಟ್ ಯಾರಾದ್ರು ಸೀರೆ ತೊಗೋಬೇಕಾದ್ರೆ ಇದನ್ನೊಂದು ಸ್ವಲ್ಪ ನೋಡಿ. ಇದೆಲ್ಲ ಚೈನಿಗೆ ಸಿಗಾಕೊಳ್ಳುತ್ತೆ, ಕಾಲ್ಗೆಜ್ಜೆ ಹಾಕಿದಾಗ, ಆಮೇಲೆ ಬ್ಯಾಂಗಲ್ಸ್ಗೆ ಸ್ವಲ್ಪ ಸಿಗಾಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟೈಮ್ ನೋಡಿ ತೊಗೊಳ್ಳಿ. ಅಂದರೆ ಬಟ್ ನಾನು ರಿಗ್ರೆಟ್ ಮಾಡಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ ಇದು. ಓಕೆನಾ. ಸೊ ನೆಕ್ಸ್ಟ್ ಸೀರೆ ನಮ್ಗಳ ಸೀರೆಗೆ ಹೋಗೋಣ. ಈ ಸೀರೆ ಪ್ರೈಸ್ ಕೂಡ ಹೇಳ್ತೀನಿ, 5.5 ಇಂದ 6.5 ಒಳಗಡೆ. ಸೊ ಬೈದ್ರು ಪರವಾಗಿಲ್ಲ ಮನೇಲಿ ಅಂತ ಹೇಳಿ ಬೈಸ್ಕೊಂಡು ತೊಗೊಂಬಂದಿರೋ ಸ್ಯಾರಿ ಇದು.